ಧರ್ಮಾಂಧತೆಯ ಅಫೀಮು ನೆತ್ತಿಗೇರಿದೆ. ಪರಿಣಾಮ ಹತ್ತತ್ರ 30 ಜನರ ಅಮಾಯಕರ ಜೀವ ಬಲಿಯಾಗಿದೆ. ಪ್ರಶ್ನೆ ಇರುವಂತದ್ದು ಪ್ರತಿಕಾರ ಯಾವಾಗ ಮತ್ತು ಪ್ರತಿಕಾರದ ಸ್ವರೂಪ ಹೇಗಿರುತ್ತೆ? ಪ್ರತಿಕಾರ ಅಂದ್ರೆ ನಮ್ಗೆ ಇನ್ನೊಂದು ಯಾವುದೋ ಸರ್ಜಿಕಲ್ ಸ್ಟ್ರೈಕ್ ಬೇಡ, ಅದನ್ನ ಮೀರಿ ಈಗ ಹೇಗೆ ಆ ನರರೂಪದ ರಾಕ್ಷಸರು ಅಟ್ಟಹಾಸ ಮರೆದಿದ್ದಾರೋ ಅಂಥದ್ದೇ ಪ್ರತಿಕಾರ ನಮಗೆ ಬೇಕು ಅಂತ ಜನ ಕೇಳ್ತಾ ಇದ್ದಾರೆ. ಒಂದು ಕಡೆ ಮಗದೊಂದು ಕಡೆ ಇಡೀ ದೇಶದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಬೆಳಗ್ಗೆ ಯಾರ ಮುಖದಲ್ಲೂ ಕೂಡ ಒಂದು ನಗು ಅನ್ನೋದೇ ಇರಲಿಲ್ಲ, ಒಂದು ಗುಡ್ ಮಾರ್ನಿಂಗ್ ಅನ್ನೋ ವಿಷಯ ಇರಲಿಲ್ಲ. ಕಾರಣ ನಿನ್ನೆ ಮಧ್ಯಾಹ್ನ ನಡೆದಿರುವಂತಹ ಈ ಅಟ್ಟಹಾಸ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಲೈನ್ ಅಪ್ ಆಗಿದ್ದಾರೆ, ಮಾತನಾಡಿಸ್ತೀನಿ. ಮೊದಲಿಗೆ ಶ್ರೀರಾಮ ಸೇನೆಯ ಅಧ್ಯಕ್ಷರು ಎಸ್ ಭಾಸ್ಕರನ್ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅದೇ ಶ್ರೀರಾಮ ಸೇನೆಯ ಉಪಾಧ್ಯಕ್ಷ ಸತೀಶ್ ಕುಮಾರ್ ನಮ್ಮ ಜೊತೆ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಿವೃತ್ತ ಸೇನಾಧಿಕಾರಿ ಶಿವಲಿಂಗಯ್ಯ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ಬಿಜೆಪಿ ವಕ್ತಾರರು ಚಂದ್ರಶೇಖರ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಈ ಘಟನೆ ಬಗ್ಗೆ ಏನು ಹೇಳ್ತೀರಿ ಅಂತ ಕಾರ್ಯಕ್ರಮದ ಆರಂಭದಲ್ಲಿ ಇಲ್ಲಿ ತನಕ ನಾನು ಕೇಳ್ತಾ ಇದ್ದೆ. ಬಟ್ ಏನು ಹೇಳ್ತೀರಿ ಅನ್ನೋದಕ್ಕಿಂತ ಪ್ರಶ್ನೆ ಕೇಳ್ತಾ ಇರೋದು ಪ್ರತಿಕಾರ ಹೇಗಿರಬೇಕು ಅಂತ. ಏನು ಅನ್ಸುತ್ತೆ, ಪ್ರತಿಕಾರದ ಸ್ವರೂಪನ ಹೇಗೆ ನಿರೀಕ್ಷೆ ಮಾಡ್ತಾ ಇದ್ದೀರಾ ನೀವುಗಳು? ನೋಡಿ, ನಮ್ಮ ದೇಶ ಒಂದು ಡೆಮೊಕ್ರೆಟಿಕ್ ಕಂಟ್ರಿ. ಪ್ರತಿಕಾರ ಒಂದು ಕಣ್ಣಿಗೆ ಕಣ್ಣು ಅಥವಾ ಒಂದು ಕೈಗೆ ಕೈ, ರಕ್ತಕ್ಕೆ ರಕ್ತ ಅಂತ ಮಾತಾಡೋದಕ್ಕೆ ಇಲ್ಲಿ ಶರಿಯಾ ಕಾನೂನಿಲ್ಲ. ಆದರೆ ಈ ದೇಶದ ಸುಭದ್ರತೆ ಮತ್ತು ಆಂತರಿಕ ಸೆಕ್ಯೂರಿಟಿ ಏನಿದೆಯಲ್ಲ ಅದರ ವಿಚಾರವಾಗಿ ಮೋದಿಯವರ ಸರ್ಕಾರ ಆರ್ಮ್ಡ್ ಫೋರ್ಸಸ್ಗೆ ಅಂದರೆ ಸೈನ್ಯಕ್ಕೆ, ನೇವಿಗೆ, ಏರ್ಫೋರ್ಸ್ಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದು ಧರ್ಮದ ಆಧಾರದಲ್ಲಿ ನಡೆದಿರುವಂತಹ ಕಗ್ಗೊಲೆಗಳು. ಹಿಂದೂ ಯಾರಾಗಿದ್ದಾರೆ ಮತ್ತು ಮುಸ್ಲಿಮ್ರು ಯಾರಿಲ್ಲ ಅವರನ್ನು ಆಯ್ಕೆ ಮಾಡಿ ಇದನ್ನು ಕೊಲ್ಲಲಾಗಿದೆ. ಇಲ್ಲಿ ನಮಗೆ ಭಾಳ ಬೇಸರದ ಸಂಗತಿ ಏನು ಅಂದರೆ, ಇಷ್ಟೆಲ್ಲ ಕಷ್ಟಪಡುವಂತಹ ಮೋದಿ ಸರ್ಕಾರ, ಇಷ್ಟು ಸ್ಟ್ರಾಂಗ್ ಹೋಮ್ ಮಿನಿಸ್ಟ್ರು ಮತ್ತು ಡಿಫೆನ್ಸ್ ಮಿನಿಸ್ಟ್ರು ಇರೋ ನಮ್ಮ ದೇಶದಲ್ಲಿ ಯಾಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಸೆಕ್ಯೂರಿಟಿ ಮತ್ತು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯಿತು ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ. 26ರಿಂದ 30 ಜನ ಸತ್ತಿದ್ದಾರೆ, ಅಮಾಯಕ ನಾಗರಿಕರು. ಅವರು ಪಾಪ ಯಾರಿಗೂ ಏನೂ ತೊಂದರೆ ಮಾಡಿರಲಿಲ್ಲ, ಇನ್ನೊಬ್ರಿಗೆ ಅವರು ಯಾವುದೂ ಕಾಟ ಕೊಟ್ಟಿರಲಿಲ್ಲ. ತಮ್ಮ ಕುಟುಂಬ ಮತ್ತು ಫ್ರೆಂಡ್ಸ್ ಜೊತೆ ಟೂರಿಸಮ್ಗೆ ಅಂತ ಹೋಗಿ ಮನೆಗೀಗ ವಾಪಸ್ಸಾಗಿ ಅವರು ಹೆಣವಾಗಿ ಬರ್ತಾ ಇದ್ದಾರೆ. ಇದು ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಭಾಳ ನೋವನ್ನು ತಂದಿದೆ. ನೀವು ಪ್ರತಿಕಾರದ ವಿಚಾರ ಹೇಳಿದ್ರಿ, ಪ್ರತಿಕಾರವನ್ನು ತೀರಿಸ್ಕೊಳ್ಳೇಬೇಕು, ಅವರೆಲ್ಲರನ್ನೂ ಎಲಿಮಿನೇಟ್ ಮಾಡಲೇಬೇಕು. ಅಂತಿಂತ ಪ್ರತಿಕಾರ ಆಗಿರಬಾರ್ದು ಈ ಸಲದ್ದು ಅಂತ ಜನ ಕೇಳ್ತಾರೆ. ಖಂಡಿತ ಪ್ರತಿಕಾರ ಅಂತೂ ಚೆನ್ನಾಗೇ ಆಗಬೇಕು. ಅದನ್ನು ಜನಸಾಮಾನ್ಯರ ಕಣ್ಣೆದುರಿಗೆ ಆಗಬೇಕು. ಮತ್ತು ಪ್ರತಿಕಾರವನ್ನು ನೀವು ಯಾವ ರೀತಿ ತೀರಿಸ್ಕೊಳ್ತೀರಿ ಅದನ್ನು ಇಡೀ ದೇಶ ಮತ್ತು ಪ್ರಪಂಚ ಮೆಚ್ಚುವ ರೀತಿಯಲ್ಲಿ ಇಸ್ರೇಲಿನ ಮೊಸಾಡ್ ಮಾಡ್ತಾರೆ ನೋಡಿ, ಆ ಮಾದರಿಯಲ್ಲಿ ಮಾಡಬೇಕು ಅನ್ನೋದು ನನ್ನ ಓಪನಿಂಗ್ ರಿಮಾರ್ಕ್. ಇನ್ನು ಚಂದ್ರಶೇಖರ್ ಅವರೇ, ಮೋದಿಯವರ ರಿಯಾಕ್ಷನ್ ಈ ಸಲ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಶಿವಲಿಂಗಯ್ಯ ಅವರ ಮಾತಾಡಿಸ್ತೀನಿ. ಸರ್, ಭಾಸ್ಕರನ್ ಅವ್ರು ಹೇಳ್ತಾ ಇದ್ರು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಂತ. ಹೌದಾ ಸರ್? ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿರೋದು ಕಾಣ್ತಾ ಇಲ್ಲ. ಇಲ್ಲಿ ಏನು ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಾಯಿತು ಅಂದರೆ ಅವರು ತುಂಬ ಮೆಟಿಕ್ಯುಲಸ್ ಆಗಿ ಪ್ಲ್ಯಾನ್ ಮಾಡಿದ್ದಾರೆ. ಈಗೇನಲ್ಲಿ ಹಾಗೆ ಪಹಲ್ಗಾಮಲ್ಲಿ ಬೈಸರನ್ ಅಂತ ಒಂದು ವ್ಯಾಲಿ ಇದೆ, ಅಲ್ಲಿ ಹುಲ್ಗಾವಲು ಮರಗಳಿಲ್ಲ. ಅವರು ಒಂದು ತುಂಬ ಪಾಸಿಬಲಿ ಒಂದು 15 ದಿವಸದಿಂದ ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಆ ಜಾಗನೆಲ್ಲ ಹುಡುಕೊಂಡು, ಈಗ ನಿಮಗೆ ಗೊತ್ತಿರಬೇಕು ಟೂರಿಸಮ್ಮು ಪೂರ್ಣ ಪ್ರಮಾಣದಲ್ಲಿ ಈ ವರ್ಷದಲ್ಲಿ 8.1 ಲ್ಯಾಕ್, ಸುಮಾರು 8,10,000 ಜನ ವಿಸಿಟ್ ಮಾಡೋರು. ಇದು 35 ವರ್ಷ ಆದಮೇಲೆ ಇದು ಪ್ರಾರಂಭ ಆಗಿರೋದು. ಇದನ್ನೆಲ್ಲ ಅವರೆಲ್ಲ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಒಂದು ವಾರದಿಂದ ಹೇಳ್ದ. ಏನಂತ ಹೇಳಿದ್ರು ಅವರು, ಯಾರು ಜಿನ್ನಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾಷಣ ಮಾಡೋ ರೀತಿಯಲ್ಲಿ ಹೇಳಿದ್ರು, ಎರಡು ರಾಷ್ಟ್ರಗಳಾಗಬೇಕು, ಹಿಂದೂ ಮುಸ್ಲಿಮರು ಒಟ್ಟಿಗೆ ಇರೋಕ್ಕಾಗಲ್ಲ, ಹಾಗೆ ಹೀಗೆ. ಅದೊಂದು ಪ್ರಚೋದನಾಕಾರಿ ಭಾಷಣ. ಆ ಭಾಷಣ ಇಂಡೈರೆಕ್ಟಾಗಿ, ಅಪ್ರತ್ಯಕ್ಷವಾಗಿ ಈ ಭಯೋತ್ಪಾದಕರಿಗೆ ನೈತಿಕ ಬಲ ಕೊಟ್ಟಿದೆ. ಅದು ಒಂದು. ಎರಡನೇದು, ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿಲ್ಲ. ಅವ್ರಿಗೆ ನಮಗೆಲ್ಲ ಗೊತ್ತಿತ್ತು ಅವರು ಕೆಲವು ಎಲಿಮೆಂಟ್ಸ್ ಒಳಗಡೆ ಇದ್ದಾರೆ ಅಂತ. ಈಗ ಬಂದಿರೋ ಮಾಹಿತಿ ಪ್ರಕಾರ ಒಂದು ಏನು ಪೆಟ್ರೋಲಿಂಗ್ ಅಂದರೆ ಸೇನೆದು ಒಂದೊಂದು ತುಕಡಿ ಹೋಗ್ತಾ ಇರುತ್ತೆ. ಒಂದು ತುಕಡಿ ಹೋದ್ಮೇಲೆ ಮಧ್ಯೆ ಒಂದು ಸ್ವಲ್ಪ ಟೈಮ್ ಇರುತ್ತೆ, 15 ನಿಮಿಷ 20 ನಿಮಿಷ, ಹಾಫ್ ಆನ್ ಅವರ್. ಆ ಟೈಮ್ನ ಅವ್ರು ಗುರ್ತಿಟ್ಕೊಂಡವ್ರೆ. ಅದ್ರ ಜೊತೆಗೆ ಅದೇ ಏರಿಯಾದಲ್ಲಿ ರೇಂಜ್ ಫೈರಿಂಗ್ ನಡೀತಾ ಇತ್ತು. ನಾವು
ಆರ್ಮಿನವರು ಬೇರೆ ಫೈರಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ. Okay, ಫೈರಿಂಗ್ ಪ್ರಾಕ್ಟೀಸ್ ಸ್ವಲ್ಪ ದೂರದಲ್ಲಿ ನಡೀತಾ ಇತ್ತು. ಸೊ ಇವರು ಯಾವಾಗ ಇಲ್ಲಿ ಫೈರಿಂಗ್ ಓಪನ್ ಮಾಡಿದ್ರು ಬೇರೆ ಹತ್ತಿರದಲ್ಲಿ ಸೆಕ್ಯೂರಿಟಿ ಫೋರ್ಸಸ್ ಎಲ್ಲ ರೇಂಜ್ ಫೈರಿಂಗ್ ಅಂತ ತಿಳ್ಕೊಂಡ್ರು. ಆದ್ದರಿಂದ ಇಷ್ಟು ದೊಡ್ಡ ಆಲ್ಸೋ ನಮ್ಮ ಸೇನೆ ಯೂನಿಫಾರ್ಮ್ ಬಳಸಿದ್ದಾರೆ ಸರ್ ಅವರು ಯಾವಾಗಲೂ ಆರ್ಮಿ ಫೆಟಿಗ್ ಅಂದರೆ ಅದೇ ನಾವೇನು ಯುದ್ಧ ಭೂಮಿಗೆ ಹಾಕೊಳ್ಳೋ ಬಟ್ಟೆ ಹಾಕ್ಕೊಂಡಿದ್ರು ಅವರು ನಾರ್ಮಲ್ ಯೂನಿಫಾರ್ಮ್ ಅಲ್ಲ, ಅದು ಫೆಟಿಗ್, ಆರ್ಮಿ ಫೆಟಿಗ್. ಸೊ ಸಾಮಾನ್ಯವಾಗಿ ಎಲ್ಲ ಟೆರರಿಸ್ಟ್ ಭಯೋತ್ಪಾದಕರು ಅದೇ ಡ್ರೆಸ್ಸಲ್ಲಿ ಬರ್ತಾರೆ. ಇದು ಒಂದು. ಆಮೇಲೆ ನಿಮಗೆ ಗೊತ್ತಿರಬೇಕು ಅಲ್ಲಿ ಯಾರು ಭಯೋತ್ಪಾದಕರು ಯಾರಲ್ಲ ಅಂತ ಕಂಡುಹಿಡಿಯೋದು ತುಂಬ ಕಷ್ಟನೇ ಇರುತ್ತೆ. ನಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಲಿ, ನಮ್ಮ ಫೋರ್ಸಸ್ ಫೇಲ್ಯೂರ್ ಆಗಿರೋದಾಗಲಿ ನಾನು ಒಪ್ಪಲ್ಲ. ಅದ್ರ ಜೊತೆಗೆ ನಾವು ಇನ್ನೂ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ಇದು ಒಂದೇ ಸರಿ ಆಗಲಿಲ್ಲ. ಈ ಕಳೆದ 1 ವರ್ಷದಿಂದ ಏನು ನಡೀತಾ ಇದೆ ದಕ್ಷಿಣ ಏಷ್ಯಾದಲ್ಲಿ ಏನು ನಡೀತಾ ಇದೆ, ಕಳೆದ ಆಗಸ್ಟ್ 5ನೇ ತಾರೀಕಿನಿಂದ ಶೇಖ್ ಹಸೀನಾ ಭಾರತಕ್ಕೆ ಬಂದು ಆಶ್ರಯ ತಗೊಂಡವ್ರು. ಇದು ಯಾಕಾಯಿತು? ISI ಪೂರ್ಣವಾಗಿ ಬಾಂಗ್ಲಾದೇಶನ ಆವರಿಸ್ಕೊಂಡು ನಮಗೆ ಅದು ತುಂಬ ಕಿರುಕುಳ ಕೊಡ್ತಾ ಇದೆ. ಈಗ ನೋಡಿ, ವಕ್ತ್ ಬಿಲ್ಗೆ ವಿರೋಧವಾಗಿ ಅಲ್ಲಲ್ಲೇ ಸಣ್ಣಾಗಿ ಪ್ರತಿಭಟನೆ ನಡೀತು. ಆದರೆ ವೆಸ್ಟ್ ಬೆಂಗಾಲಲ್ಲಿ ಯಾಕೆ ಅಷ್ಟು ಜೋರಾಗಿ ನಡೀತು? ಪಕ್ಕದಲ್ಲಿ ಬಾಂಗ್ಲಾದೇಶ ಇದೆ. ಈಗ ISI 45 ವರ್ಷ ಆದಮೇಲೆ ಪೂರ್ಣವಾಗಿ ಬಾಂಗ್ಲಾದೇಶಕ್ಕೆ ಬಂದು ಕೂತಿದೆ. ಅದು ಒಂದು ಮುಖ್ಯವಾದ ಕಾರಣ. ಅದು ಈ ಅಮೇರಿಕಾದ ಬೈಡನ್ ಏನು ಅಧ್ಯಕ್ಷ ಆಗಿದ್ದರು, ಆವಾಗ ಅವರು CIA ISIಗೆ ಸಹಾಯ ಮಾಡಿ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾನ ಪದಚ್ಯುತಿ ಮಾಡಿದ್ರು. ಅದು ನಮಗೆ ರಾಜಕೀಯವಾಗಿ ದಕ್ಷಿಣ ಏಷ್ಯಾದಲ್ಲಿ ಭಾರತ ಮುಖ್ಯ ಲೀಡರ್ ಆಗಿರಬಾರ್ದು. ಭಾರತದ ಪ್ರಧಾನಿ ಲೀಡರ್ಶಿಪ್ ವಹಿಸ್ಕೋಬಾರ್ದು ದಕ್ಷಿಣ ಏಷ್ಯಾದ. ಏನಕ್ಕೆ ಅಮೇರಿಕಾ ಈಗ ಟ್ರಂಪ್ ಅಂದಮೇಲೆ ಸ್ವಲ್ಪ ಮಟ್ಟಿಗಿನ ಸರಿ ಹೋಗ್ತಾ ಇದೆ. ಆದರೆ ಮೂಲಭೂತವಾಗಿ ಅಮೇರಿಕಕ್ಕೆ ಯಾಕೆ ನಮ್ಮ ಮೇಲೆ ಅಷ್ಟು ಕೋಪ? ಯಾಕೆ ಅಂದರೆ ನಾವು ರಷ್ಯಾ ಪರವಾಗಿದ್ದೀವಿ ಅಂತ. ಬಟ್ ಬಾಯಿ ಮಾತಿಗೆ ಹೇಳ್ತಾರಲ್ಲ ಸರ್, ಭಾರತ ಪರವಾಗಿ ನಾವು ಇರ್ತೀವಿ ಅಂತ.